ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ. ಫ್ರೆಂಡ್ಸ್, ಸುಮಾರು ದಿವಸದಿಂದ ನನಗೆ ಕಮೆಂಟ್ಸಲ್ಲಿ ಕೇಳ್ತಾನೆ ಇದ್ದಾರೆ, ಮೇಡಮ್ ಚುರುಕಾಗಿರೋದಕ್ಕೆ ಏನು ಮಾಡೋದು, ಯಾವ ಥರ ನಾವು ಹುಷಾರಾಗಿ ಚುರುಕಾಗಿರೋದು, ಯಾವ ಥರ ಮನಿ ಸೇವಿಂಗ್ ಮಾಡೋದು, ಯಾವ ಥರ ಜೀವನದಲ್ಲಿ ಮುಂದುವರಿಯೋದು ಅಂದ್ಬಿಟ್ಟು ಸುಮಾರು ಜನ ನನ್ನ ಕೇಳ್ತಾನೆ ಇರ್ತಾರೆ. ನೆಕ್ಸ್ಟ್ ಬಂದು ವೆಯ್ಟ್ ಲಾಸ್ ಯಾವ ಥರ ಆಗೋದು ಅಂತ ಕೂಡ ಕೇಳ್ತಾ ಇರ್ತಾರೆ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಬಂದು ಯಾವ ಥರ ಆಗೋದು ಅಂದರೆ ಜಾಸ್ತಿ ಹ್ಯಾಪಿಯಾಗಿರಬೇಕು, ಖುಷಿಯಾಗಿರಬೇಕು. ಆಗ ಮಾತ್ರ ನಮ್ಮ ದೇಹದಲ್ಲಿ ಬಂದು ಕೆಲಸ ಮಾಡೋಕ್ಕೆ ಸಾಧ್ಯ. ಬಟ್ ಜಾಸ್ತಿ ನೀರು ಕುಡಿಬೇಕು, ಊಟ ಕಮ್ಮಿ ಮಾಡಬೇಕು, ಇಷ್ಟೇ ನಾನು ಹೇಳ್ತೀನಿ. ಬಟ್ ಬೇರೆ ಎಲ್ಲನೂ ಮಾಡಬೇಕು ಅಂದರೆ, ಯಾಕಂದರೆ ಒಂದು 3 ಡೇಸ್ 4 ಡೇಸ್ ನಾವು ಮಾಡ್ತೀವಿ ಕಂಟಿನ್ಯೂಸ್ ಆಗಿ, ಮತ್ತೆ ಬಂದು ಏನಾದರೂ ಒಂದು ಸ್ಟ್ರೆಸ್ಸು, ಏನಾದರೂ ಒಂದು ಪ್ರೆಷರ್ ಬಂದಾಗ ಅದನ್ನು ಬಿಟ್ಬಿಟ್ಟು ನಾವೆಷ್ಟು ವೆಯ್ಟ್ ಲಾಸ್ ಮಾಡಿರ್ತೀವೋ ಅದಕ್ಕೆ 1 to 2 ತಿಂದ್ಬಿಡ್ತೀವಿ. ಕರೆಕ್ಟಾ? ಅದಕ್ಕೆ ಊಟ ಮಾಡೋದಕ್ಕೆ ನಾವು ಒಂದು 3 ಸೌಟ್ ಹಾಕ್ಕೊಳ್ಬೇಕಾದ್ರೆ 2 ಸೌಟ್ ಹಾಕ್ಕೊಂಡು ಸಾರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಅಗದು ಜಗಿದು ತಿಂದ್ಬಿಟ್ಟು ನೀವು ವಾಟ್ರ್ ಕುಡೀರಿ. ನಾನು ಅದೇ ಥರನೇ ಮಾಡ್ತಾ ಇರೋದು. ಬಟ್ ನನಗೆ ನಿಧಾನವಾಗಿ ಆಗ್ತಾಯಿದೆ, ಜಾಸ್ತಿ ಬೇಗ ಆಗ್ತಾಯಿದೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಬಟ್ ನಾನು ಆಗುತ್ತೆ, ನಿಧಾನವಾಗಿ ಸ್ಲೋಲಿಯಾಗಿ ಆಗುತ್ತೆ. ಚೆನ್ನಾಗಿ ಬೇಗ ನಿದ್ದೆ ಮಾಡಿಬಿಡ್ಬೇಕು. ನೆಕ್ಸ್ಟ್ ಬಂದು ಈಗ ಬಂದ್ಬಿಡೋಣ ನಮ್ಮ ಟಾಪಿಕ್ಗೆ. ಮನಿ ಸೇವಿಂಗ್ ಟಾಪಿಕ್ ಬಂದು ನಾವು ಬಂದ್ಬಿಡೋಣ. ಈಗ ಬಂದು ಮನಿ ಸೇವಿಂಗ್ ಮಾಡೋದ್ರ ಬಗ್ಗೆ ನಮಗೆ ಟಿಪ್ಸ್ ಕೊಡಿ ಮೇಡಮ್, ಯಾವ ಥರ ಹೇಗೆ ಅಂತ ಹೇಳ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ. ಮನಿ ಸೇವಿಂಗ್ ಮಾಡೋದು ಸೀರಿಯಸ್ ಆಗಿ ಹೇಳ್ತೀನಿ, ತುಂಬ ಕಷ್ಟ ಕೂಡ ಹೌದು, ತುಂಬ ಈಸಿ ಕೂಡ ಹೌದು. ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯ ಇಷ್ಟೇ: ಬೆಳಗ್ಗೆ ಬೇಗ ಎದ್ದೊಳಿ, ಅದೇ ನಿಮಗೆ ಒಂದು ಬೂಸ್ಟ್. ನಿಮ್ಮ ನೀವು ಬೇಗ ಎಷ್ಟು ಬೇಗ ಹೆದಳ್ತೀರೋ ಅಷ್ಟು ಬೇಗ ನಿಮ್ಮ ಬ್ರೈನ್ ಬಂದು ಚೆನ್ನಾಗಿ ಚುರುಕಾಗಿ ವರ್ಕೌಟ್ ಆಗುತ್ತೆ. ನೀವೇನು ಕೆಲಸ ಮಾಡೋದಕ್ಕೂ ಬಂದು ಖುಷಿಯಾಗಿ ನೀವು ಮಾಡ್ತೀರಾ, ಮತ್ತು ಒಂಥರ ಹ್ಯಾಪಿಯಾಗಿರುತ್ತೆ. ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ಭಯ ಹುಟ್ಟುತ್ತೆ. ನೀವು ಮಾರ್ನಿಂಗ್ ಬೇಗ ಎದ್ದು ನೋಡಿ, ನಿಮಗೆ ಜೀವನದ ಮೇಲೆ ಇರ್ತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಾವು ಜಾಸ್ತಿ ದುಡ್ಡು ಸೇರಿಸ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ, ಮತ್ತು ಭಯ ಅನ್ನೋದು ನಿಮಗೆ ಹುಟ್ಟುತ್ತೆ. ಮನಿ ಸೇವಿಂಗ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಫ್ರೆಂಡ್ಸ್, ಇನ್ನೊಂದು ವಿಷಯ, ನಾನು ಸ್ವಲ್ಪ ಲೈಟಾಗಿ ಗ್ರೋತ್ ಆಗಿದ್ದೀನಲ್ವ, ಲೈಟಾಗಿ ಕಲರ್ ಬಂದಿದ್ದೀನಿ. ಈಗ ನೀವೇ ನೋಡ್ತಾ ಇರ್ಬೋದು, ನನ್ನ ಫೇಸ್ ಮತ್ತು ನನ್ನ ಕೈ ಎಲ್ಲನೂ ಕಲರ್ ಬರ್ತಾ ಇದೆ. ಕಾರಣ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಆ ಥರ ನೀವು ಬೆಳಗ್ಗೆ ಬೇಗ ಎದ್ದಾಗ ಭಯ ಅಂತ ಬರುತ್ತೆ, ನಮ್ಮ ಜೀವನದ ಮೇಲೆ ಒಂದು ಭಯ ಬರುತ್ತೆ. ನಾವು ಚೆನ್ನಾಗಿ ಜೀವನದಲ್ಲಿ ಮುಂದುವರಿಬೇಕು ಅಂತ ಒಂದು ಆತಂಕ ಬರುತ್ತೆ. ನಮ್ಮ ಮಕ್ಕಳ ಫ್ಯೂಚರ್ ನೆನೆಸಿ ಒಂಥರ ಚಡಪಡಿಕೆ ಬರುತ್ತೆ. ಅದಕ್ಕೋಸ್ಕರನೇ ಮಾರ್ನಿಂಗ್ ನೀವು ಬೇಗ ಎದ್ದರೆ, ನೀವು ಬೇಗ ಎಲ್ಲ ಕೆಲಸ ಮುಗಿದ್ರೆ ನಿಮ್ಮ ಮೈಂಡ್ ಫ್ರೀ ಆಗಿರುತ್ತೆ, ನಿಮ್ಮ ಬಾಡಿನೂ ರಿಲ್ಯಾಕ್ಸ್ ಆಗುತ್ತೆ. ಆಗ ನೀವು ಕುತ್ಕೊಂಡು ನೀವು ಥಿಂಕ್ ಮಾಡ್ಬೋದು, ಯಾವ ಥರ ನಾವು ಮನಿ ಸೇವಿಂಗ್ ಮಾಡೋದು ಅಂತ. ನೀವು ಥಿಂಕ್ ಮಾಡ್ತಾ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಿಲ್ದಿರ ನೀವು ಹಣವನ್ನು ಉಳಿತಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಒಂದು ಆಕರ್ಷಣೀಯ ಆದಂತಹ ಒಂದು ಬಾಕ್ಸ್ ಅಥವಾ ಪರ್ಸ್ ನನಗೆ ಬೆಸ್ಟ್ ಅನ್ಸೋದಿಲ್ಲ. ಏನಿದ್ರೂ ಒಂದು ಬಾಕ್ಸ್ ಟೈಪಲ್ಲಿ ನಿಮಗೆ ಆಕರ್ಷಣೆ ಆಗಿರಬೇಕು. ಆ ಬಾಕ್ಸ್ ನೋಡ್ತಾನೆ ನಿಮಗೆ ಒಂಥರ ಆಸೆ ಆಗಬೇಕು, ಖುಷಿ ಆಗಬೇಕು, ಆ ಥರ ಬಾಕ್ಸು. ಆ ಬಾಕ್ಸನ್ನು ನೀವು ತಗೊಂಡು ನಿಮಗೆ ಇಷ್ಟವಾದಂತಹ ಪ್ಲೇಸಲ್ಲಿ ನೀವು ಮನಿ ಸೇವಿಂಗ್ ಮಾಡಬೇಕಾಗುತ್ತೆ. ನೀವು ಗ್ಯಾರಂಟಿ ಮಾಡ್ತೀರಾ, ನಿಮಗೆ ಎಲ್ಲ ಕೆಲಸನೂ ಬೇಗ ಮುಗಿಸ್ದಾಗ ನಿಮ್ಮ ಮೈಂಡ್ ಫ್ರೀ ಕೊಟ್ಟು ನೀವು ಒಳ್ಳೆ ರೀತಿಯಾಗಿ ಥಿಂಕ್ ಮಾಡೋದಕ್ಕೆ ನಿಮ್ಮ ಮೈಂಡ್ ಬಂದು ಹೆಲ್ಪ್ಫುಲ್ ಮಾಡುತ್ತೆ. ಇದು 100ಕ್ಕೆ 100 ಸತ್ಯ, 100ಕ್ಕೆ 100 ನಿಜವಾದ ಮಾತು. ನೀವು ಮಾಡಿ, ಖಂಡಿತ ಮನಿ ಸೇವಿಂಗ್ ಬಂದು ಮಾಡೋಕ್ಕಾಗುತ್ತೆ. ನನ್ನ ವಿಡಿಯೋಗಳು ತುಂಬ ನೋಡಿರ್ಬೋದು ನೀವು. ಆಲ್ಮೋಸ್ಟ್ ಜಾಸ್ತಿ ಮನಿ ಸೇವಿಂಗ್ ಟಿಪ್ಸ್ ಬಂದು ನಾನು ನಿಮಗೆ ಆಗ್ತಾ ಇರ್ತೀನಿ. ಯಾವ ಥರ ಹಣವನ್ನು ಉಳಿತಾಯ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಇರ್ತೀನಿ, ನೀವು ನೋಡಿ. ನೆಕ್ಸ್ಟ್ ಬಂದು ಈಗ ಫಾರ್ ಎಕ್ಸಾಂಪಲ್, ನೀವು ನನಗೆ ಗೊತ್ತಿರೋ ಪ್ರಕಾರ ಒಂದು ಬಾಕ್ಸ್ ಅಂದರೆ ಒಂದು 4 ಬಾಕ್ಸ್ ನೀವು ಸೆಟ್ ಮಾಡಿ ಇಡಬೇಕಾಗುತ್ತೆ. 4 ಬಾಕ್ಸ್ ಸೆಟ್ ಮಾಡಿ ನಿಮ್ಮ ಡೋರ್ ಡಿಕ್ಕಿಯಲ್ಲಿ, ಅಂದರೆ ಬೀರು ಡಿಕ್ಕಿಯಲ್ಲಿ ನೀವು ಇಟ್ಟಾಗ ಒಂದೊಂದಕ್ಕೆ ಒಂದೊಂದು ಕಾರಣ ಅಂತೇಳಿ ನೀವು ಬರೆದು ಬಿಟ್ಟು ಅದ್ರಲ್ಲಿ ಕ್ಲೀನಾಗಿ ನೀವು ಅಂಟಿಸ್ಬಿಡ್ಬೇಕು. ನೀಟಾಗಿ ಒಂದು ಬುಕ್ ಪೆನ್ ತಗೊಳ್ಳಿ, ನೀಟಾಗಿ ಏನು ಹೇಳೋದು ಅಂದರೆ ಇದಕ್ಕಿದು. ಫಾರ್ ಎಕ್ಸಾಂಪಲ್, ಈಗ ಬಂದು ನಿಮ್ಮ ಮಕ್ಕಳ ಎಜುಕೇಷನ್ಗೆ ಅಂತಲೇ ನೀವು ಒಂದು ಕಡೆ ಸೇರಿಸಿದ್ರೆ, ಮತ್ತು ನಿಮ್ಮ ಜೀವನದ ಅಂದರೆ 5 ಇಯರ್ಸ್ ಮನಿ ಸೇವಿಂಗ್ ನಿಮ್ಗೆ ಗೊತ್ತು. ನಾಳೆ ತೋರಿಸ್ತೀನಿ, ನಾಳೆ ನನ್ನ ಅಮೌಂಟ್ ಎಷ್ಟು ಸೇರಿದೆ ಅಂತ. ಅಂದರೆ ಅಂದರೆ 1 ಇಯರ್ ಆಗೋಯ್ತು. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ 1 ಇಯರ್ ಆಗಿರೋದು. 1 ತಿಂಗಳ ಮೇಲೆ 1 ವರ್ಷದ ಮೇಲೆ 1 ತಿಂಗಳು ಬಂದು ಆಗ್ತಾಯಿದೆ. ಎಷ್ಟಿದೆ ಅಮೌಂಟು ಅಂತ ನೋಡೋಣ. ನಾನು ಎಷ್ಟು ಸೇರಿಸಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಸೇವ್ ಮಾಡ್ತಾಯಿದ್ದೀನಿ. ಎಷ್ಟು ಅಂತ ನಾವು ನೋಡೋಣ.
ಓಕೆನಾ ಫ್ರೆಂಡ್ಸ್? ಆ ಥರ ನೀವು ಒಂದೊಂದಕ್ಕೆ ಒಂದೊಂದು ಬಾಕ್ಸ್ ಸಿಗಬೇಕು. ಅದು ಒಂದೊಂದಕ್ಕೆ ಒಂದೊಂದು ಉದ್ದೇಶವಾಗಿರಬೇಕು. ಮನಿ ಸೇವಿಂಗ್ ಮಾಡೋದಕ್ಕೆ ಒಂದು ಉದ್ದೇಶ ಆಗಿರಬೇಕು. ಅಂದರೆ ಮಕ್ಕಳ ಎಜುಕೇಷನ್ 1 ಇಯರ್ ಮನಿ ಸೇವಿಂಗ್ ಪ್ಲ್ಯಾನ್, ಅದಕ್ಕೆ ಒಂದು ಡಬ್ಬ ಇಟ್ಕೋಬೇಕು ಬಾಕ್ಸ್ ಟೈಪಲ್ಲಿ. ಅದು ಆಕರ್ಷಣೆಯಾಗಿರಬೇಕು ಆ ಬಾಕ್ಸು. ನೆಕ್ಸ್ಟ್ ಬಂದು ನಿಮ್ಮ ಜೀವನಕ್ಕೆ ನೀವು ಏನಕ್ಕಂತ ಗೋಲ್ ಇಟ್ಕೊಂಡಿದ್ದೀರೋ ಅದಕ್ಕೆ, ಅಥವಾ ಒಡವೆ ತಗೊಳ್ಳೋದಕ್ಕೆ ಅದಕ್ಕೆ, ಆ ಥರ ನೀವು ಏನು ಮಾಡಬೇಕು ಅಂತ ನೀವು, ಅಥವಾ ಲೀಸ್ಗೆ ಹೋಗ್ಬೇಕಾ ಮನೆ ಅದಕ್ಕೋಸ್ಕರ ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಬಂದು ನೀವು ರೆಡಿ ಮಾಡಿ ಇಟ್ಕೊಂಡು ಎಲ್ಲದರಲ್ಲೂ ಒಂದೊಂದು ದಿವಸ ಒಂದೊಂದರಲ್ಲಿ ನೀವು ಹಾಕ್ಕೊಂಡು ಬರ್ತಾ ಇದ್ದರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಅದರಿಂದ ಎತ್ತಬೇಕು ಅಂತ ಮನಸ್ಸು ಬರೋದಿಲ್ಲ. ನೀವು ಬೇಗ ಎದ್ದೇಳಿ ಫ್ರೆಂಡ್ಸ್, ನಾನು ಅಷ್ಟೇ ಹೇಳೋದು. ಯಾರು ಬೇಗ ಎದ್ದೇಳ್ತಾರೋ ಅವ್ರು ಆಟೋಮೆಟಿಕ್ಕಾಗಿ ಜೀವನದಲ್ಲಿ ಮುಂದೆ ಬರ್ತಾರೆ. ಇದು ಸತ್ಯವಾದ ಮಾತು. ನಿಮ್ಮ ಜೀವನದ ಹಾದಿ ಸೂಪರಾಗಿ ಆಗುತ್ತೆ. ನೆಕ್ಸ್ಟ್ ಬಂದು ಲೈಟಾಗಿ ನಾನು ಗ್ಲೋ ಬರ್ತಾ ಇದ್ದೀನಿ, ಕಾರಣ ಏನು ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಏನೂ ಇಲ್ಲ ಫ್ರೆಂಡ್ಸ್, ರಾತ್ರಿ ಮಲಗೋದಕ್ಕಿಂತ ಮುಂಚೆ ದಪ್ಪದ ನಲ್ಲಿಕಾಯಿ ಬರುತ್ತಲ್ವ, ಅದನ್ನು ನಾನು ಮಿಕ್ಸಿ ಜಾರಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಇದು ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಆ ನೀರನ್ನು ಸೋಸ್ಕೊಂಡು ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ಅಷ್ಟೇ. ನನ್ನ ಫೇಸ್ ಈಗ ಗ್ಲೋ ಬರ್ತಾ ಇದೆ, ನೀವು ನೋಡ್ತಾ ಇರಬಹುದಲ್ವ. ನೀವು ಹಾಗೆ ಮಾಡಿ, ಸಾಫ್ಟ್ ಕೂಡ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. See you next video. Bye.